ಶಿಕ್ಷಣ ಇಲಾಖೆ, ವಿಜ್ಞಾನೇಶ್ವರ ಸರ್ಕಾರಿ ಕಾನೂನು ಕಾಲೇಜು ಕಲಬುರಗಿ, ಗ್ರಾಮ ಪಂಚಾಯತ್ ಕುಸ್ನೂರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಲಬುರಗಿ ಹಾಗೂ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಹುಬ್ಬಳ್ಳಿ ಇವರ ಸಂಯುಕ್ತಾಶ್ರಯದಲ್ಲಿ ಇಂದು ಕುಸ್ನೂರು ಗ್ರಾಮದಲ್ಲಿ ನಾವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗಾಗಿ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಒಂದು ಕುರಿತಾಗಿ ಒಂದು ಪರಿಚಯವನ್ನು ನೀಡಲು ಇಲ್ಲಿ ಇವತ್ತು ನಿಮ್ಮ ಮುಂದೆ ನನ್ನ ಆಶಯವನ್ನು ವ್ಯಕ್ತಪಡಿಸ್ತೀನಿ. ಮೊಟ್ಟ ಮೊದಲನೇದಾಗಿ ಹೇಳಬೇಕಂತಂದರೆ, ಭಾರತ ದೇಶದ ಒಂದು ನೋಡಿದಾಗ ನಾವು ಪ್ರಪಂಚದಾದ್ಯಂತ ನಾವು ನೋಡಿದಾಗ ಭಾರತದ ಸಂವಿಧಾನ ಆಯಿತು ಅಥವಾ ಭಾರತದ ಪ್ರಜಾಪ್ರಭುತ್ವ ಆಯಿತು ಜಗತ್ತಿನಾದ್ಯಂತ ಅತಿ ದೊಡ್ಡದಾದ ಪ್ರಜಾಪ್ರಭುತ್ವವನ್ನು ಹೊಂದಿದೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ನಮ್ಮ ಭಾರತ ಸಂವಿಧಾನವು ಅನ್ಯಾಯಕ್ಕೊಳಗಾದ ಪ್ರತಿಯೊಬ್ಬ ವ್ಯಕ್ತಿ, ಆ ಕಟ್ಟಕಡೆಯ ವ್ಯಕ್ತಿಗೂ ಸಹ ಒಂದು ಅನ್ಯಾಯಕ್ಕೊಳಗಾಗಬಾರ್ದವನು, ಯಾವುದೇ ರೀತಿಯಾದಂಥ ತಾರತಮ್ಯಕ್ಕೊಳಗಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಉಪಬಂಧಗಳನ್ನು ಒಂದು ಸಂವಿಧಾನದಲ್ಲಿ ಸೇರಿಸಲಾಗಿದೆ. ಇದರ ಜೊತೆಗಾಗಿನೂ ನಮ್ಮ ಒಂದು ಕೇಂದ್ರ ಸರ್ಕಾರದವರು 1987ರಲ್ಲಿ ಒಂದು ಸೇವೆಗಳ ಪ್ರಾಧಿಕಾರ ಅಧಿನಿಯಮ ಅಂಥೇಳಿ ಒಂದು ಪಾಸ್ ಮಾಡ್ತಾರೆ. ಆಮೇಲೆ ನಮ್ಮ ಕರ್ನಾಟಕ ರಾಜ್ಯದವರು ನವೆಂಬರ್ 9ನೇ ತಾರೀಕು 1995ದಿಂದ ಹಿಡ್ಕೊಂಡು ಜಾರಿಗೊಳಿಸಲಾಗ್ತೈತಿ. ಈ ಒಂದು ಅಧಿನಿಯಮದ ಪ್ರಕಾರ ಈ ಒಂದು ಉಚಿತ ಕಾನೂನಿನ ಅರಿವು ಮತ್ತು ನೆರವು ಕಾರ್ಯಕ್ರಮವನ್ನು ಮಾಡುವುದಕ್ಕಾಗಿ ಅಂತ ಹೇಳಿನೇ 3 ಹಂತದಲ್ಲಿ ಮೊಟ್ಟ ಮೊದಲನೇದಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಸೇವಾ ಪ್ರಾಧಿಕಾರ, ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ರಾಜ್ಯ ಸೇವೆಗಳ ಪ್ರಾಧಿಕಾರ, ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಸೇವೆಗಳ ಕಾನೂನು ಸೇವೆಗಳ ಪ್ರಾಧಿಕಾರ, ಅದೇ ರೀತಿಯಾಗಿ ಕೆಳ ಹಂತದಲ್ಲಿ ನಾವು ಹೇಳಬೇಕಂತಂದರೆ ತಾಲೂಕು ಮಟ್ಟದಲ್ಲಿ ತಾಲೂಕು ಸೇವೆಗಳ ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಿ, ಇದರ ಜೊತೆಗೆ ಅವರು ಜನತಾ ನ್ಯಾಯಾಲಯಗಳನ್ನು ಸಹ ಸ್ಥಾಪಿಸಿ ಪ್ರತಿಯೊಬ್ಬ ಜನರಿಗೂ ಒಂದು ಮೊದಲಿಗೆ ಜ್ಞಾನವನ್ನು ಕೊಡಬೇಕು ನಾವು, ಆಮೇಲೆ ನೆರವನ್ನು ಒದಗಿಸೋದು ಸಹಾಯಕಾರಿ ಆಗುತ್ತದೆ ಅನ್ನುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ದುರ್ಬಲ ವರ್ಗದವರಿರ್ಬೋದು, ಪರಿಶಿಷ್ಟ ಜಾತಿ ಪಂಗಡದವರಿರ್ಬೋದು, ಅಥವಾ ಈ ಒಂದು ಯಾವುದೇ ಒಂದು ಪ್ರವಾಹ ಪೀಡಿತದಿಂದ ಒಳಗಾದವರಿರ್ಬೋದು, ತುತ್ತಾದವರಿರ್ಬೋದು, ಅಥವಾ ಕಾರ್ಮಿಕರಿರ್ಬೋದು, ಇದು ಕಾರ್ಖಾನೆಯ ಕಾರ್ಮಿಕರಿರ್ಬೋದು, ಲೇಬರರ್ಸು, ಅದೇ ರೀತಿ ವಾರ್ಷಿಕ ಆದಾಯ 1 ಲಕ್ಷಕ್ಕಿಂತ ಕಡಿಮೆ ಇರುವಂತಹ ಪ್ರತಿಯೊಬ್ಬರನ್ನು, ಯಾವುದೇ ಧರ್ಮ ಜಾತಿಯವರಿರ್ಬೋದು, ಪ್ರತಿಯೊಬ್ಬರಿಗೂ ಒಂದು ಉಚಿತವಾದಂಥ ಕಾನೂನಿನ ಫಸ್ಟಿಗೆ ನೆರವನ್ನು ಕೊಟ್ಟು ಅರಿವನ್ನು ಕೊಟ್ಟು ಜ್ಞಾನವನ್ನು ಕೊಟ್ಟು ಸಾಕ್ಷರತೆಯನ್ನು ನೀಡಿ ಆಮೇಲೆ ಅವರಿಗೆ ನೆರವನ್ನು ಒದಗಿಸುವ ನಿಟ್ಟಿನಲ್ಲಿಯೇ ಅದರ ಒಂದು ಮಾಧ್ಯಮವಾಗಿದೆ. ಯಾವುದಂತಂದರೆ ಈ ಜಿಲ್ಲಾ ಸೇವೆಗಳ ಪ್ರಾಧಿಕಾರ. ಆ ನಿಟ್ಟಿನಲ್ಲಿ ನಾವು ಕಾಲೇಜಿನ ಹಂತದಲ್ಲಿಯೂ ಸಹ ನಾವು ಒಂದು ಲೀಗಲ್ ಏಡ್ ಸಮಿತಿ ಅಂತ ಹೇಳಿ, ಅಂದರೆ ಕಾನೂನು ಅರಿವು ಮತ್ತು ನೆರವು ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಈ ಕಾನೂನು ವಿದ್ಯಾರ್ಥಿಗಳ ಮುಖಾಂತರ ಹಳ್ಳಿಯಲ್ಲಿ ಹೋಗಿ ಈ ಒಂದು ಕಾನೂನಿನ ಸಾಕ್ಷರತೆಯನ್ನು ಮಾಡುವುದು ಬಹಳ ಒಂದು ಪ್ರಮುಖವಾದಂಥ ಅಂಶವಾಗಿದೆ. ಈ ನಿಟ್ಟಿನಲ್ಲಿ ಈ ಎಲ್ಲ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ದಿನ ನಾವು ಈ ಒಂದು ಗ್ರಾಮದಲ್ಲಿ ಗ್ರಾಮಸ್ಥರಿಗಾಗಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗಾಗಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲೇನಂತಂದ್ರೆ ಮೊಟ್ಟ ಮೊದಲನೇಗೆ ಬರೋದು ಈ ಸೌಲಭ್ಯವನ್ನು ವಿಸ್ತರಿಸೋದು ನಾವು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ, ಅಂದರೆ ಅವರಿಗೆ ಉಚಿತವಾಗಿ ಯಾವುದೇ ಒಂದು ಕೋರ್ಟಿನ ಫೀಸ್ ಇಲ್ಲದೆ ಅವರು ಒಂದು ಅರ್ಜಿಯನ್ನು ತಮ್ಮ ಸಮೀಪ ಇರುವಂತಹ ತಾಲೂಕು ಸೇವೆಗಳ ಪ್ರಾಧಿಕಾರಕ್ಕೆ, ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಹೋಗಿ ಸಲ್ಲಿಸಿ ಯಾವುದೇ ಶುಲ್ಕದ ಅಗತ್ಯ ಇರಲ್ಲ, ಅಥವಾ ಅಲ್ಲಿ ಜಾತಿ ಪ್ರಮಾಣ ಪತ್ರ ಕೊಡಬೇಕಂತೂ ಏನು ಅಗತ್ಯತೆ ಇಲ್ಲ. ನಾವು ಇಂಥವ್ರು ಅಂತ ಹೇಳಿ ಒಂದು ಅಫಿಡವಿಟ್ ಕೊಟ್ಬಿಟ್ಟು ಅದನ್ನು ಸಲ್ಲಿಸಿದ್ರು ಅಂತಂದ್ರೆ ಪ್ರಾಧಿಕಾರದ ಖರ್ಚಿನಲ್ಲಿನೇ ಏನು ಮಾಡ್ತಾರೆ ಅಂತಂದರೆ ಅಂತಹ ಒಂದು ನೆರವನ್ನು ನೀಡಲು ಸಹಕಾರವನ್ನು ನೀಡ್ತಾರೆ. ಸೊ ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತಂದ್ರೆ ಪ್ರತಿಯೊಬ್ಬರಿಗೂ ಅದರ ಜ್ಞಾನವಿರಬೇಕು. ಸೊ ಆ ನಿಟ್ಟಿನಲ್ಲಿ ನಮ್ಮ ಪ್ರಾಂಶುಪಾಲರು ಏನಂತಂದ್ರೆ ಇಂಥದ್ದೊಂದು ಕಾರ್ಯಕ್ರಮ ನಾವು ಪಕ್ಕದಲ್ಲಿರುವಂತಹ ಗ್ರಾಮದಸ್ಥರಿಗೆ ಮೊದಲು ನಾವು ಸಾಕ್ಷರತೆಯನ್ನು ನೀಡೋಣ. ಸಾಕ್ಷರತೆಯನ್ನು ಕೊಟ್ಟ ಮೇಲೆ ಯಾರಿಗಾದರೂ ಏನಾದ್ರೂ ಪ್ರಾಬ್ಲಮ್ಸ್ ಇದ್ವು ಅಂತಂದ್ರೆ ನಮ್ಮ ನೆರವು ಅಥವಾ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ನೆರವನ್ನ ತಗೊಂಡು ಅವರು ಅದನ್ನು ಬೆನಿಫಿಟ್ ತೊಗೋಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಂಡೇವಿ. ಈ ಒಂದು ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದಂಥ ಶ್ರೀನಿವಾಸ್ ನವಲೆ ಸಾಹೇಬರು ಸಹ ಈ ಒಂದು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಇರುವಂಥ ವಿಶೇಷ ಸೌಲಭ್ಯಗಳು ಏನಿದಾವೆ ಅವ್ರು ಯಾವ ರೀತಿ ಅದನ್ನು ಪಡೆದುಕೊಳ್ಬೇಕು ಅನ್ನೋದರ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ
ಮಾಹಿತಿಯನ್ನು ನೀಡ್ತಾರೆ. ಅದೇ ರೀತಿಯಾಗಿ ನಮ್ಮವರೇ ಆದಂತಹ ಶ್ರೀಮತಿ ವಾಣಿ ಮೇಡಮ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗಿರುವಂತಹ ಒಂದು ಸರ್ಕಾರದ ಒಂದು ಸೌಲಭ್ಯಗಳೇನು, ಅವ್ರು ಯಾವ ರೀತಿ ಅದನ್ನು ಉಪಯೋಗಗಳನ್ನ ತಗೋಬೇಕು, ಎಲ್ಲೇ ಹೋಗಬೇಕು, ಏನು ಮಾಡಬೇಕು ಅನ್ನೋಂಥದ್ದನ್ನು ಸವಿಸ್ತಾರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಗ್ರಾಮಸ್ಥರಿಗೆ ಸಾಕ್ಷರತೆಯನ್ನು ನೀಡ್ತಾರೆ. ಈ ಎಲ್ಲ ನಿಟ್ಟಿನೊಳಗೆ ನಾವು ಹೇಳೋದು ಒಂದೇ ಏನಂತಂದ್ರೆ, ನೀವೆಲ್ಲ ಕಾನೂನು ವಿದ್ಯಾರ್ಥಿಗಳಾಗಿ ನೀವು ಸಹ ಇದನ್ನು ಈ ಒಂದು ಸಾಕ್ಷರತೆಯನ್ನು ನಮಗೆ ಬೇಕು. ಫಸ್ಟು ಕಾನೂನು ವಿದ್ಯಾರ್ಥಿಗಳಾಗಿ ನಾವು ಒಂದು ಸಾಕ್ಷರತೆಯನ್ನು ಪಡ್ಕೊಂಡು ನಮ್ಮ ಅಕ್ಕಪಕ್ಕದವರಾಗಿರ್ಬೋದು, ಅಕ್ಕಪಕ್ಕದ ಹಳ್ಳಿಯವರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಈ ರೀತಿ ಒಂದು ಪ್ರಾವಿಷನ್ಸ್ ಇದಾವು ನಮ್ಮ ಸಂವಿಧಾನದಲ್ಲಿ, ನಮ್ಮ ಒಂದು ಅಧಿನಿಯಮಗಳಲ್ಲಿ ಸರ್ಕಾರದವರು ಕೊಟ್ಟಾರ ಅಂಥೇಳಿ ಅವ್ರಿಗೆ ಸಾಕ್ಷರತೆ ಸಿಕ್ಕಾಗೆ ಅವರು ನೆರವು ಪಡ್ಕೊಳಕ್ಕೆ ಬರ್ತಾರೆ. ಅವ್ರಿಗೆ ಗೊತ್ತಿರಲ್ಲ, ಉಚಿತವಾಗಿಯೇ ನಮಗೆ ಸಲಹೆಗಳನ್ನು ನೀಡೋಕೆ ವಕೀಲರ ನೇಮಕ ಮಾಡಲಾಗ್ತೈತಿ ಈ ನ್ಯಾಯಾಲಯದಲ್ಲಿ. ಅದಕ್ಕಂತ ಹೇಳಿನೇ ಸಪರೇಟಾಗಿ ಒಂದು ಡಿಪಾರ್ಟ್ಮೆಂಟ್ ಐತಿ ಅನ್ನೋದು ಸಹ ಎಷ್ಟೋ ಜನರಿಗೆ ಗೊತ್ತಿರಲ್ಲ. ಸೊ ಇದು ಎಲ್ಲದರ ಉಪಯೋಗವನ್ನು ಪ್ರತಿಯೊಬ್ಬರು ಪಡೆದುಕೊಳ್ಬೇಕು ಅನ್ನೋ ಆಶಯದೊಂದಿಗೆ ನಾನು ಒಂದೆರಡು ಮಾತನ್ನ ಮುಗಿಸ್ತೇನೆ. ನಮಸ್ಕಾರ.